ಎತ್ತಿನ ಗಾಡಿ ಓಟದ ವೇಳೆ ಆ ಸ್ಪರ್ಧೆ ವೇಳೆ ಅವಘಡ ಉಂಟಾಗಿದೆ. ಓಟದ ಸ್ಪರ್ಧೆ ವೇಳೆ ಮಗುಚಿ ಬಿದ್ದಿದೆ ಎತ್ತಿನ ಗಾಡಿ. ಹಾಸನ ಜಿಲ್ಲೆಯ ಬೆಳವಾಡಿ ಗ್ರಾಮದಲ್ಲಿ ಆಗಿರುವಂತಹ ಘಟನೆ. ಜನರ ಕೂಗಾಟಕ್ಕೆ ಎತ್ತುಗಳು ಬೆದರಿವೆ. ಸಿನಿಮೀಯ ರೀತಿಯಲ್ಲಿ ಮೇಲೆ ಹಾರಿ ಕೆಳಗೆ ಬಿತ್ತು ಎತ್ತಿನ ಗಾಡಿ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಆಗಿಲ್ಲ. ಹಾಸನ ಜಿಲ್ಲೆಯ ಬೆಳವಾಡಿ ಗ್ರಾಮದಲ್ಲಿ ಆಗಿರುವಂತಹ ಘಟನೆ. ಜನರ ಕೂಗಾಟಕ್ಕೆ ಬೆದರಿವೆ ಎತ್ತುಗಳು. ಎತ್ತಿನ ಗಾಡಿ ಪಲ್ಟಿಯಾಗಿರುವಂತಹ ಘಟನೆ. ಸಿನಿಮೀಯ ರೀತಿಯಲ್ಲಿ ಹಾರಿ ಕೆಳಗೆ ಬಿದ್ದಿದೆ ಎತ್ತಿನ ಗಾಡಿ. ನಾವು ನೋಡ್ತಾ ಇದ್ದೀವಿ ದೃಶ್ಯಗಳಲ್ಲಿ ಎತ್ತಿನ ಗಾಡಿ ಯಾವ ರೀತಿ ಪಲ್ಟಿ ಆಯಿತು ಅಂತ ಹೇಳಿ. ಓಟದ ಸ್ಪರ್ಧೆ ವೇಳೆ ಎತ್ತಿನ ಗಾಡಿ ಪಲ್ಟಿಯಾಗಿ ಬಿದ್ದಿರುವಂತ ಘಟನೆ. ಸವಾರ ಹಾರಿ ಬಿದ್ದರೂ ಕೂಡ ಆ ಚಲವಂಕ ಮಲ್ಲ ಆತ ಅದ್ರ ಹಗ್ಗನ್ ಮಾತ್ರ ಬಿಡ್ತಾ ಇಲ್ಲ. ಪಲ್ಟಿ ಹೊಡೆದು 3 ರೌಂಡ್ ಉರುಳಿ ಬಿದ್ದರೂ ಕೂಡ ಮತ್ತು ಆ ಎತ್ತುಗಳ ಹಗ್ಗವನ್ನು ಹಿಡ್ಕೊಂಡು ಆತ ಇಲ್ಲಿ ಸರ್ಕಸ್ ಮಾಡ್ತಾ ಇದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾರೆ. ಮಂಜುನಾಥ್, ಎತ್ತಿನ ಗಾಡಿ ಪಲ್ಟಿ ಹೊಡೆದು ಇಲ್ಲಿ ಅವಘಡ ಉಂಟಾಗಿರುವಂಥದ್ದು. ಆದ್ರೂ ನಾವು ದೃಶ್ಯದಲ್ಲಿ ನೋಡ್ತಾ ಇದೀವಿ ಇಲ್ಲಿ ಆ ಸವಾರನಿಗೆ ಯಾವ ಮಟ್ಟಿಗಿನ ಹುಚ್ಚ ಅಂತ ಹೇಳಿದ್ರೆ ರೇಸ್ದು ಬಿದ್ದು ಪಲ್ಟಿ ಹೊಡೆದ್ರು ಆ ಹಗ್ಗವನ್ನು ಹಿಡ್ಕೊಂಡು ಆತ ಮತ್ತೆ ಓಡೋಕ್ ಪ್ರಯತ್ನ ಪಡ್ತಾ ಇದ್ದಾನಲ್ಲ ಅಂತ. ಹೌದು ಅಮರ್ ಪ್ರಸಾದ್, ಈ ಘಟನೆ ನಡೆದಿರ್ತಕ್ಕಂಥದ್ದು ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕಿನ ಬೆಳವಾಡಿ ಗ್ರಾಮದಲ್ಲಿ. ಏನೋ ಯುಗಾದಿ ಹಬ್ಬ ಮುಗಿದ ನಂತರ ಅಲ್ಲಿ ಗ್ರಾಮೀಣ ಭಾಗದಲ್ಲಿ ಕೆಲವೊಂದಷ್ಟು ಗ್ರಾಮೀಣ ಆಟ ಸ್ಪರ್ಧೆಗಳನ್ನ ಯೋಜನೆ ಮಾಡ್ತಾರೆ. ಅದರ ಭಾಗವಾಗಿ ಇವತ್ತು ಎತ್ತಿನ ಗಾಡಿ ಸ್ಪರ್ಧೆಯನ್ನ ಜನರಿಗಾಗಿ ಏರ್ಪಾಡು ಮಾಡಲಾಗಿತ್ತು. ರೈತರೆಲ್ಲರೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಸೊ ಈ ವೇಳೆ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದಂತ ರೈತನೊಬ್ಬ ಗುರಿಯತ್ತ ಓಡ್ತಕ್ಕಂಥ ಸಂದರ್ಭದಲ್ಲಿ ಎತ್ತಿನ ಗಾಡಿ ಅಲ್ಲಿದ್ದಂತ ಬದುವಿನ ಮೇಲೆ ಜಂಪ್ ಆಗಿ ಒಂದ್ ರೀತಿ ಸಿನಿಮೀಯ ರೀತಿಯಲ್ಲಿ ಗಾಡಿ ಸಂಪೂರ್ಣವಾಗಿ ಮೇಲೆ ಗಾಳಿಯಲ್ಲಿ ತೇಲಿ ನಂತರ ಕೆಳಗಡೆ ಬೀಳುತ್ತೆ. ಸ್ವಲ್ಪ ಎಡವಟ್ಟಾಗಿದ್ರು ಕೂಡ ಆ ಗಾಡಿಯನ್ನ ಚಾಲನೆ ಮಾಡ್ತಿದ್ದಂತ ವ್ಯಕ್ತಿ ಗಾಡಿಯ ಕೆಳಗಡೆ ಸಿಕ್ಕಾಕೊಂಡು ಒಂದ್ ರೀತಿ ದೊಡ್ಡ ಅನಾಹುತವೇ ಸಂಭವಿಸಬೇಕಾಗಿತ್ತಾದ್ರೆ ಆತ ಗಾಡಿನ ತೂರಿ ಹೋಗಿ ಪಕ್ಕಕ್ಕೆ ಬೀಳ್ತಾನೆ. ಹಾಗಾಗಿ ಅದೃಷ್ಟವಶ ಯಾವುದೇ ಪ್ರಾಣಾಪಾಯ ಅಲ್ಲಿ ಸಂಭವಿಸಿಲ್ಲ. ಆದ್ರೆ ಆತನ ಸ್ಪಿರಿಟ್ ಹೇಗಿದೆ ಅಂತ ಹೇಳಿದ್ರೆ ತಕ್ಷಣ ಮತ್ತೆ ಗಾಡಿನ ಚಾಲೆಂಜ್ ಮಾಡ್ಕೊಳ್ಬೇಕು ಮತ್ತೆ ಗುರಿ ಮುಟ್ಟಬೇಕು ಅನ್ನೋದ್ರ ಕಡೆಗೆ ಅವನ ಆಸಕ್ತಿ ಇದೆ. ಎಲ್ಲರೂ ಬಂದು ತಕ್ಷಣ ಗಾಡಿಯನ್ನು ಇರ್ತಾರೆ ಮತ್ತೆ ಆತನನ್ನು ಕೂಡ ಪಕ್ಕಕ್ಕೆ ಕರ್ಕೊಂಡು ಹೋಗ್ತಾರೆ. ಅಂದ್ರೆ ಇದೆಲ್ಲೋ ಒಂದ್ ಕಡೆ ದೊಡ್ಡ ಅನಾಹುತ ಒಂದು ತಪ್ಪದಂತಾಗಿದೆ. ಎತ್ತುಗಳಿಗೂ ಕೂಡ ಯಾವುದೇ ರೀತಿ ಏನು ತೊಂದರೆ ಆಗ್ಲಿಲ್ಲ. ಗಾಡಿ ಮೇಲೆ ಜಂಪ್ ಆಗಿ ಮತ್ತೆ ಕೆಳಗಡೆ ಬಿದ್ದಿದೆ. ತಕ್ಷಣ ಎಲ್ಲರೂ ಓಡ್ ಬಂದು ಗಾಡಿನ ಮತ್ತೆ ಮೇಲೆ ಕೆತ್ತಿ ಆತನನ್ನ ಯಾವುದೇ ಏನು ತೊಂದರೆ ಆಗದೆ ರಕ್ಷಣೆ ಮಾಡಿರ್ತಕ್ಕಂಥದ್ದು ಅಮರ್ ಪ್ರಸಾದ್. ಎಸ್ ಮಂಜುನಾಥ್, ಇದಾದ ನಂತರ ಈ ಘಟನೆ ಆದ ನಂತರ ಮತ್ತೆ ರೇಸ್ ಮುಂದುವರಿತಾ ಹೇಗೆ ಅಂತ? ಹೌದು ಅಮರ್ ಪ್ರಸಾದ್, ಕೆಲವೊಂದು ಅಪಾಯಕಾರಿಯಾಗಿರ್ತಕ್ಕಂಥ ಆಟಗಳನ್ನ ಆಡಬಾರ್ದು ಅಂತಕ್ಕಂಥದ್ದು. ಅದರಲ್ಲೂ ಕೂಡ ಎತ್ತಿನ ಗಾಡಿ ಅಂತ ಸ್ಪರ್ಧೆ ನಡೆಯುವಾಗ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಳ್ಳಬೇಕಾಗುತ್ತೆ. ಅದೃಷ್ಟವಶಾತ್ ಇಲ್ಲಿ ಅಕ್ಕಪಕ್ಕದಲ್ಲೂ ಕೂಡ ಯಾರು ಜನರಿಲ್ಲ. ಹಾಗಾಗಿ ಯಾವುದೇ ಬೇರೆ ರೀತಿಯಾಗಿರ್ತಕ್ಕಂಥ ಅನಾಹುತ ಕೂಡ ಸಂಭವಿಸಿಲ್ಲ. ಆದ್ರೆ ಈ ಘಟನೆ ಆದ ನಂತರ ಕೂಡ ಸ್ಪರ್ಧೆ ಮುಂದುವರೆದಿದೆ. ಅಲ್ಲಿ ಏನು ಗ್ರಾಮದಲ್ಲಿ ನಡೀತಿದ್ದ ಸ್ಪರ್ಧೆ ಮುಂದುವರೆದಿದೆ. ಈಗ ಬಹುತೇಕ ಕಾರ್ಯಕ್ರಮ ಅಲ್ಲಿ ನಡೀತಿರೋ ಸ್ಪರ್ಧೆ ಕೂಡ ಕಂಪ್ಲೀಟ್ ಆಗಿ ಸ್ಪರ್ಧೆ ಕೂಡ ಮುಗ್ದಿರ್ತಕ್ಕಂಥದ್ದು ಅಮರ್ ಪ್ರಸಾದ್. ಈ ಒಟ್ಟಿನಲ್ಲಿ ಏನು ಗುರಿಯಿಂದ ಸುಮಾರು ಒಂದು 800 ಮೀಟರ್ ದೂರದಷ್ಟು ಒಂದು ತುದಿಯಿಂದ ಇನ್ನೊಂದು ತುದಿಗೆ ಆ ಒಂದು ಎತ್ತಿನ ಗಾಡಿನ ಹೊಡ್ಕೊಂಡು ಗುರಿ ಮುಟ್ಟಬೇಕಾಗಿರುತ್ತೆ. ಆ ನಡುವೆ ಇದ್ದಂತ ಬದುವನ್ನ ಜಂಪ್ ಮಾಡಿ ಅದು ಗಾಡಿ ಮುಂದೆ ಪಾಸ್ ಆಗ್ಬೇಕಾಗುತ್ತೆ. ಆ ವೇಳೆಯಲ್ಲಿ ಈ ಗಾಡಿ ಮೇಲಕ್ಕೆ ಹಾರಿ ಕೆಳಗಡೆ ಬಿದ್ದ ಸಂದರ್ಭದಲ್ಲಿ ಈ ಒಂದು ಅನಾಹುತ ಆಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಅಲ್ಲಿ ಸಂಭವಿಸಿಲ್ಲ ಅಂತಕ್ಕಂಥದ್ದೇ ಒಂದು ನೆಮ್ಮದಿ ವಿಚಾರ ಅಂತ ಹೇಳ್ಬೋದು. ನಿಜ, ಥ್ಯಾಂಕ್ ಯು ಮಂಜುನಾಥ್. ನಾವು ನೋಡ್ತಾ ಇದ್ದೀವಿ ಇಲ್ಲಿ ಯಾವ ರೀತಿಯಾಗಿ ಎತ್ತಿನ ಗಾಡಿಯಲ್ಲಿ ಆತ ರೇಸ್ನಲ್ಲಿ ಪಾಲ್ಗೊಂಡಿದ್ದಂಥ ಟೈಮ್ನಲ್ಲಿ ಇದ್ದಕ್ಕಿದ್ದ ಹಾಗೆ ಕಲ್ಲೋ ಏನೋ ಸಿಕ್ಕಿ ಒಂದು ದಿಬ್ಬ ಸಿಕ್ಕಿ ಎತ್ತಿನ ಗಾಡಿಯ ಏನು ಸಂಪೂರ್ಣವಾಗಿ ಪಲ್ಟಿ ಹೊಡೆದು ಬೀಳುತ್ತೆ. ಆ ಸಂದರ್ಭದಲ್ಲಿ ಸವಾರ ಅದರ ಮೇಲಿದ್ದಂತಹ ಸವಾರ ಕೆಳಕ್ಕೆ ಬಿದ್ದು 2 ಪಲ್ಟಿ ಹೊಡೆದ್ರು ಕೂಡ ಹಗ್ಗನ್ನು ಮಾತ್ರ ಬಿಟ್ಟಿರಲಿಲ್ಲ ಆತ. ನಂತರ ಬಿದ್ದು ಎದ್ದು ಆ ಎತ್ತುಗಳನ್ನು ಮತ್ತೆ ನಿಯಂತ್ರಿಸೋಕೆ ಆತ
ಅದೇ ಸ್ಪಿರಿಟ್ನಲ್ಲಿ ಅದೇ ಜೋಶ್ನಲ್ಲಿ ಪಾಲ್ಗೊಂಡಿರೋದನ್ನು ಕೂಡ ನೋಡ್ತಾ ಇದ್ದೀವಿ. ಹಾಸನದ ಬೆಳವಾಡಿಯಲ್ಲಿ ಎತ್ತಿನ ಗಾಡಿ ಓಟದ ಸ್ಪರ್ಧೆ ವೇಳೆ ಈ ರೀತಿಯಾಗಿ ಅವಘಡ ಉಂಟಾಗಿರುತ್ತದೆ. ಎರಡು ವಿಭಿನ್ನ ಆಯಾಮಗಳಲ್ಲಿ ನಾವು ಈ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಎರಡು ಬೇರೆ ಬೇರೆ ಕ್ಯಾಮರಾಗಳಲ್ಲಿ ರೆಕಾರ್ಡ್ ಆಗಿರುವಂಥ ದೃಶ್ಯಗಳು. ಯಾವ ರೀತಿಯಾಗಿ ಹಲವು ಅಡಿಗಳಷ್ಟು ಎತ್ತರ ಪಲ್ಟಿ ಹಾರಿ ಬಳಿಕ ಪಲ್ಟಿ ಆಯಿತು ಎತ್ತಿನ ಗಾಡಿ. ಆದರೂ ಕೂಡ ಯಾವ ರೀತಿ ಆತ ಅದರ ಸವಾರ ಮತ್ತೆ ಆ ಎತ್ತುಗಳನ್ನು ಕಂಟ್ರೋಲ್ ಮಾಡೋಕ್ಕೆ ಪ್ರಯತ್ನ ಪಟ್ಟ ಆ ದೃಶ್ಯಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ನಾವು ನೋಡ್ತಾ ಇದ್ದೀವಿ ಸ್ಪಷ್ಟವಾಗಿ ಅಲ್ಲಿ ಒಂದು ಮಣ್ಣಿನ ದಿಣ್ಣೆ ರೀತಿ ಹಂಪ್ ರೀತಿ ಇತ್ತು. ಅದನ್ನ ದಾಟುವಂತ ಸಂದರ್ಭದಲ್ಲಿ ಅದು ಒಂದ್ಸಲ ಒಂದು ಜಂಪ್ ಆಗಿ ಇದ್ದಕ್ಕಿದ್ದ ಹಾಗೆ ತೀರಾ ಎತ್ತಿರಕ್ಕೆ ಹಾರಿ ಎತ್ತಿನ ಗಾಡಿಯ ಆ ಟ್ರಾಲಿ ಪಲ್ಟಿ ಆಗಿರುವಂಥದ್ದು. ಇದರಿಂದಾಗಿ ಈ ಅನಾಹುತ ಅಲ್ಲಿ ಉಂಟಾಗಿರೋದು. ಆದರೆ ಅದೃಷ್ಟವಶಾತ್ ಯಾವುದೇ ರೀತಿ ಪ್ರಾಣಹಾನಿ ಉಂಟಾಗಿಲ್ಲ. ಅದರ ಸವಾರನ ವಿಚಾರವನ್ನೇ ನಾವಿಲ್ಲಿ ನೋಡ್ತಾ ಇದ್ದೀವಿ. ಎಷ್ಟು ಆತ ಅಥ್ಲೆಟಿಕ್ ಇದ್ದಾನೆ ಅಂದರೆ ಆತ ಬೆದ್ದು ಹಂಗೆ ಪಲ್ಟಿ ಹೊಡೆದು ಹಂಗೆ ಎದ್ದು ನಿಂತ್ಕೊಂಡು ಕೌಂಚಿ ಬಿದ್ದರೂ ಕೂಡ ಮತ್ತೆ ಎದ್ದು ನಿಂತ್ಕೊಂಡು ಗಾಡಿಯನ್ನು ಆತ ಕಂಟ್ರೋಲ್ ಮಾಡೋಕೆ ಅದ್ರ ಹಿಂದೆ ಓಡಿರುವಂಥದ್ದು ಹಗ್ಗವನ್ನು ಹಿಡ್ಕೊಂಡು.